ಇವತ್ತು ನರೇಂದ್ರ ಮೋದಿಜಿಯವರ 75ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಏನು ನಾವು ತೀರ್ಮಾನ ಮಾಡಿದ್ವಿ ಸೆಪ್ಟೆಂಬರ್ 17ನೇ ತಾರೀಕು, ಅದರ ಪ್ರಕಾರ 17ರಿಂದ ಗಾಂಧಿ ಜಯಂತಿ ಅಕ್ಟೋಬರ್ 2ನೇ ತಾರೀಕುವರೆಗೂ ಒಂದು ಸೇವಾ ಪಾಕ್ಷಿಕ ಅಂತ ಏನು ಭಾರತೀಯ ಜನತಾ ಪಕ್ಷ ದೇಶದಾದ್ಯಂತ ಒಂದು ಆಚರಣೆ ಮಾಡ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ನಮ್ಮ ನಿನ್ನೆ ಎಲ್ಲ GST ಸಂಭ್ರಮಾಚರಣೆ ಆಯಿತು. ಇವತ್ತು ನೂರಾರು ಜನ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳು ಹಾಗೆ ನಾಗರಿಕರು ಬಂದು ಸೇವಾ ಸದನದಲ್ಲಿ ಒಂದು ಬ್ಲಡ್ಡನ್ನು ಡೊನೇಟ್ ಮಾಡೋದ್ರ ಮುಖಾಂತರ ನಮ್ಮ ರಾಷ್ಟ್ರೋತ್ಥಾನ, ಬೆಂಗಳೂರಿನ ರಾಷ್ಟ್ರೋತ್ಥಾನ ಅದೊಂದು ನಮ್ಮ ಸಂಘಟನೆಯ ಇನ್ನೊಂದು ಅಂಗ. RSS ಏನಿದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅದೇ ರೀತಿ ರಾಷ್ಟ್ರೋತ್ಥಾನ ಕೂಡ ಒಂದು ನಮ್ಮ ಒಂದು ಅಂಗ. ಅದು ಈ ರೀತಿಯ ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಬಂದಿದೆ. ಇವತ್ತು ಯಾಕೆ ರಾಷ್ಟ್ರೋತ್ಥಾನದವರೇ ಇಲ್ಲಿ ಬರಬೇಕು ಅಂತ ನಾವು ನಿರೀಕ್ಷೆ ಮಾಡಿದ್ವಿ ಅಂತ ಹೇಳಿದ್ರೆ, ಇವತ್ತು ಬೆಂಗಳೂರಿನಲ್ಲಿ ಅಥವಾ ರಾಜ್ಯದಲ್ಲಿ ಎಲ್ಲೇ ಯಾರಿಗೆ ಬ್ಲಡ್ ಬೇಕಾದರೂ ಒಂದು ಗ್ರೂಪ್ ಇಂಥ ಕಡೆ ಸಿಗಲಿಲ್ಲ ಅಂದರೆ ರಾಷ್ಟ್ರೋತ್ಥಾನಕ್ಕೆ ಹೋದರೆ ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಅನ್ನೋ ಒಂದು ಭರವಸೆ ಈ ರಾಜ್ಯದಲ್ಲಿ ಜನರಿಗಿದೆ. ಆ ಕಾರಣಕ್ಕಾಗಿ ಅದು ಒಂದು ಸದ್ವಿನಿಯೋಗ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇವತ್ತು ನೂರಾರು ಸಂಖ್ಯೆಯಲ್ಲಿ ನಮ್ಮ ಯುವಕರು ಬಂದು ಒಂದು ಮೋದಿಜಿಯವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ರಕ್ತದಾನವನ್ನು ಮಾಡೋದ್ರ ಮುಖಾಂತರ ಇವತ್ತು ಒಂದು ದೇಶಕ್ಕೆ ಒಂದು ಕೊಡುಗೆಯನ್ನು, ಎಲ್ಲ ದಾನಗಳಿಗಿಂತ ಇವತ್ತಿನ ದಿನದಲ್ಲಿ ಶ್ರೇಷ್ಠವಾದ ದಾನ ರಕ್ತದಾನ ಅನ್ನೋ ರೀತಿ, ಯಾವೊಬ್ಬ ಆತಂಕದಲ್ಲಿರ್ತಕ್ಕಂಥ ರೋಗಿ ಅಥವಾ ಯಾವುದೋ ಒಂದು ಅಪಘಾತಕ್ಕೀಡಾಗಿರ್ತಕ್ಕಂಥ ಒಬ್ಬ ಪೇಷಂಟ್ಗೆ ಅವನಿಗೆ ಕೊನೆಗಳಿಗೆನಲ್ಲಿ ಸಿಗುವಂಥ ರಕ್ತದ ಆಧಾರದ ಮೇಲೆ ಅವನ ಜೀವ ಉಳಿಯುತ್ತಾ ಹೋಗುತ್ತಾ ಅನ್ನೋದು ತೀರ್ಮಾನ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಇವತ್ತು ಎಲ್ಲರೂ ಕೂಡ ಬಂದು ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ರಕ್ತದಾನ ಮಾಡೋದು ಆಗಿದೆ. ಇದು ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ನಾವು ಒಂದು ಅಭಿನಂದನಾಪೂರ್ವಕವಾಗಿ, ಕೃತಜ್ಞತಾಪೂರ್ವಕವಾಗಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳು, ದೇಶದ ನಾಗರಿಕರು, ನಮ್ಮ ಸಿರಾ ನಾಗರಿಕರು ಕೂಡ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದು ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭ ಆಗಿದೆ. ಈಗಾಗಲೇ 100ಕ್ಕೂ ಹೆಚ್ಚು ಜನ ರಕ್ತದಾನವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮ ಇನ್ನೂ ಸಂಜೆವರೆಗೆ ಮುಂದುವರಿಯುತ್ತೆ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಹಾಗಾಗಿ ಒಂದು ಅವರಷ್ಟು ದೂರದಿಂದ ಬೆಂಗಳೂರಿನಿಂದ ಬಂದು ಸಂಗ್ರಹ ಮಾಡ್ತಾ ಇರೋದಕ್ಕೆ ಇದು ಕೇವಲ ನಾಮಕಾವಸ್ಥೆ ಅಲ್ಲ, ನಿಜಕ್ಕೂ ಕೂಡ ನಿಜ ಅರ್ಥದಲ್ಲಿ ಅನುಕೂಲ ಆಗೋ ರೀತಿ ದೊಡ್ಡ ಮಟ್ಟಕ್ಕೆ ಒಂದು ರಕ್ತದ ಬೇರೆ ಬೇರೆ ಗುಂಪುಗಳ ರಕ್ತದ ಸಂಗ್ರಹಣೆ ಆಗ್ತಾ ಇದೆ. ಇದನ್ನು ನಾವು ಪ್ರತಿ ವರ್ಷ ಕೂಡ ಈ ರೀತಿಯ ಸೇವಾ ಸಂದರ್ಭದಲ್ಲಿ ಇದನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈಗ ಈ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂಥ ಈರಣ್ಣ ಪಟೇಲ್, ನಗರ ಮಂಡಲದ ಅಧ್ಯಕ್ಷರಾದಂಥ ಗಿರಿಧರ್, ಹಾಗೆ ನಮ್ಮ ರೈತ ಮೋರ್ಚಾ ರಾಮಕೃಷ್ಣ ಮದ್ದೇವಳ್ಳಿ, ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಿಲ್ಲಾ ಎಂಜಿಲಗೆರೆ ಮೂರ್ತಿ, ಜೊತೆಗೆ ನಮ್ಮ ನಾಗರಾಜ್ ಗೌಡರು, ಹಾಗೆ ನಮ್ಮ ಭಾಸ್ಕರ್ ಅಂತೇಳಿ ಇವತ್ತು ಬಂದು ರಕ್ತದಾನ ಕಾರ್ಯ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬಂದಂಥ ಮಾಧ್ಯಮದ ಮಿತ್ರರು ಕೂಡ ಒಂದು ಧನ್ಯವಾದಗಳನ್ನು ಹೇಳ್ತಾ, ನಾವೊಂದು ಸಂಭ್ರಮಾಚರಣೆ, ಹುಟ್ಟಿದ ಹಬ್ಬ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿ ಆಚರಣೆ ಮಾಡ್ಕೋತೀವಿ. ಆದರೆ ಈ ರೀತಿ ಅದೊಂದು ನೀವೆಲ್ಲ ಗಮನಿಸಿದ್ರಿ, ನಗರದ ಒಂದು ಕಲ್ಯಾಣ ಮಂಟಪ, ನಾರಾಯಣ ಸ್ವಾಮಿ ಕಲ್ಯಾಣ ಮಂಟಪದ ಆವರಣ ಸಂಪೂರ್ಣವಾಗಿ ಕೊಳಚೆ ಗುಂಡಿಯಾಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಇವತ್ತು ಜನ ನಾಗರಿಕರು ಕೂರುವಂಥ ಜಾಗ ಆಗಿದೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮ, ಇನ್ನು ನಾಳೆ ನಾಡಿದ್ದು ಗಿಡ ನೆಡೋ ಕಾರ್ಯಕ್ರಮ ಇದೆ. ಹಾಗೆ ಒಂದು ಮ್ಯಾರಥಾನ್ ಕೂಡ ಇದೆ. 26ನೇ ತಾರೀಕು ಬೆಳಿಗ್ಗೆ ನಮ್ಮ ಒಂದು 200 ಜನಕ್ಕೂ ಹೆಚ್ಚು ಯುವಕರು ಒಂದು ಮ್ಯಾರಥಾನನ್ನು, ಅಂದರೆ ನಡಿಗೆಯ ಪ್ರಾಮುಖ್ಯತೆ ಏನು, ದೈಹಿಕ ಆರೋಗ್ಯದ ಪ್ರಾಮುಖ್ಯತೆ ಏನು ಅನ್ನೋದನ್ನು ತೋರಿಸೋದಕ್ಕಾಗಿ, ಜನರಿಗೆ ಮನವರಿಕೆ ಮಾಡೋದಕ್ಕಾಗಿ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಇದು ನಿಜಕ್ಕೂ ಒಂದು ಒಳ್ಳೆಯ ಕಾರ್ಯ ಅಂತ ನಾನಾದರೂ ಭಾವಿಸ್ತಾ, ಇದರಿಂದ ಶ್ರಮವಹಿಸಿದಂಥ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಎಲ್ಲ ಮುಖಂಡರುಗಳಿಗೆ ನಾನು ಧನ್ಯವಾದಗಳನ್ನು, ಅಭಿನಂದನೆಗಳನ್ನು, ವಂದನೆಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.